ಬೀದಿ ಬದಿ ಅಂಗಡಿ ವ್ಯಾಪಾರಿಗಳಿಗೆ ಬಿಪಿಎಲ್ ಕಾರ್ಡ್ ಶಾಕ್ ಎದುರಾಗ್ತಾ ಇದೆ. ಬ್ಯಾಂಕ್ ವಹಿವಾಟು ಆಧಾರದಲ್ಲಿ ಕಾರ್ಡ್ ಬದಲಾವಣೆ. ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ಅಂಗಡಿ ಇಟ್ಟಿರುವಂತಹ ವ್ಯಾಪಾರಿಗಳಿಗೂ ಕೂಡ ಈಗ ಬ್ಯಾಂಕ್ ವಹಿವಾಟು ಆಧಾರದಲ್ಲಿ ಕಾರ್ಡ್ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಇವರ ಟ್ರಾನ್ಸಾಕ್ಷನ್ ಏನಿದೆ, ಎಷ್ಟು ಹಣ ವಿನಿಮಯ ಆಗುತ್ತೆ, ಡೆಪಾಸಿಟ್ ಮಾಡಿದ್ದು, ವಿಡ್ರಾಲ್ ಮಾಡಿರೋದು, ಸೊ ಎಪಿಎಲ್ ಆಗಿ ಬದಲಾವಣೆ ಆಗಿರೋದಕ್ಕೆ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವ್ಯವಹಾರ ಇರುವಂತಹ ಕಾರಣ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಆಗಿದೆ. ಆದರೆ ನಮಗೆ ಲಾಭದಲ್ಲಿ, ಆದಾಯದಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ನಾವೊಂದಿಷ್ಟು ಬಂಡವಾಳ ಹಾಕ್ತಾ ಇದ್ದೀವಿ, ಹಾಗೆ ಖರ್ಚು ಆಗ್ತಾ ಇದೆ. ಹಾಗಾಗಿ ಆ ಥರ ಅನ್ಸುತ್ತೆ ಅಷ್ಟೇ, ಬಿಟ್ಟರೆ ಯಾವುದೇ ಲಾಭ ಇಲ್ಲ ನಮಗೆ. ಸರ್ಕಾರಕ್ಕೆ ಬೀದಿ ಬದಿ ಹಾಗೆಯೇ ಅಂಗಡಿ ವ್ಯಾಪಾರಸ್ಥರು ಈಗ ಹಿಡಿ ಶಾಪ ಹಾಕ್ತಿದ್ದಾರೆ. BPL ಕಾರ್ಡ್ಗೆ ಮಾನದಂಡ ಏನು ಅಂತಂದರೆ 1,20,000 ಜಾಸ್ತಿ ಇರಬಾರ್ದು ಅದಕ್ಕಿಂತ ಅಂತ. ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇರಬಾರ್ದು. ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ BPL ಕಾರ್ಡ್ ರದ್ದಾಗುತ್ತೆ. ಇದು ಸರ್ಕಾರದ ಮಾನದಂಡ. 3 ಹೆಕ್ಟೇರ್ಗಿಂತ ಹೆಚ್ಚು ಜಮೀನು ಹೊಂದಿರಬಾರ್ದು ಅಂತ. ಆದರೆ ಇದು ಈಗ ಅಂಗಡಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಬೀದಿ ಬದಿ ವ್ಯಾಪಾರಿಗಳು, ಅಂಗಡಿಯವರು ಮಾತನಾಡಿದ್ದಾರೆ, ನೋಡೋಣ. ನಮ್ಮ BPL ಇದ್ದು ಕಾರ್ಡ್ ಈಗ APL ಮಾಡ್ಯಾರ. ಮತ್ತು ಈಗ ನಾವು ಬಡವ್ರು ಅದೇವಿ, ನಮ್ಮ ಅಕೌಂಟ್ನ್ಯಾಗ ಬರೀ ಟ್ರಾನ್ಸಾಕ್ಷನ್ ಆಗೈತೆ ಅಂತ ಹೇಳಿ ಈಗ ನಾವು ಯಾರೇ ಫೋನ್ಪೇ ಹಾಕೋಣ ಹಾಕಿರ್ತೀವಿ. ಅದು ಟ್ರಾನ್ಸಾಕ್ಷನು ನಮ್ಮದು BPL ಇದ್ದು APL ಮಾಡ್ಯಾರ. ಈಗ ನಾವು ಬಡವ್ರು ಇರ್ತೀವಿ. ಮತ್ತು ನಮ್ಮ ಸ್ಕೀಮ್ ನಾಳೆ ಈಗ ಆಯುಷ್ಮಾನ್ ಕಾರ್ಡ್ ಐತಿ, ಭಾರತ ಸರ್ಕಾರದವ್ರು ಕೊಟ್ಟಾರ. ಅದರಿಂದ ನಮಗೆ ಎಷ್ಟೋ ಈಗ ಒಂದು 5 ಲಕ್ಷ ಆಪ್ರೇಷನ್ ಬತ್ತು ನಮಗೆ. ನಾವು ಆಪ್ರೇಷನ್ ಹಾಕಿದ್ದು ಈಗ ನಾವು ಕೈಲಿ 5 ಲಕ್ಷ ರೂಪಾಯಿ ಕೊಡ್ಬೇಕು. ಎಲ್ಲಿದ್ದು ಕೊಡ್ಬೇಕು? ಈಗ ನಾವು ಬಡವ್ರು ಇರ್ತೀವಿ. ಸೌಕರ್ಯ ಇದ್ದವರು ಅದಾವು, ನಮ್ಮ ಬಡವ್ರನ್ನ ನಮ್ಮ ಡಿಲೀಟ್ ಮಾಡ್ಯಾರ. ತಿಂಗಳ ಅಕ್ಕಿ ಬರ್ತಿತ್ತು, ಸರ್ಕಾರದಿಂದ ರೊಕ್ಕ ಬರ್ತಿತ್ತು, ಅದು ಎಲ್ಲ ಬಂದಾಯ್ತು. ಈಗ ನಾವು ದುಡ್ಕೊತೀವಿ. ಅವರು ನಮ್ಮ ಹಾಸ್ಪಿಟಲ್ ಫೆಸಿಲಿಟಿ ಇತ್ತು, ಅಕ್ಕಿ ಗೋಧಿ ಬರ್ತಿದ್ದು, ಅವು ಎಲ್ಲ ಬಂದವು. ಈಗ ಮನ್ಯಾಗ ಒಂದು 7-8 ಜನ ಅದೀವಿ. ಇವ್ರು ಕಾರ್ಡ್ ರದ್ದು ಮಾಡಿದರೆ ಮತ್ತು ನಮಗೆ ಏನು ಫಾಯ್ದೆ ಇಲ್ಲ. ಈಗ ಮುಂದೆ ಹ್ಯಾಂಗೆ ಮಾಡ್ಬೇಕು ನಾವು? ನೀವು ಟ್ರಾನ್ಸಾಕ್ಷನ್ ನೋಡಿ ಮಾಡಿನಂತ ಹೇಳ್ತೀರಿ. ಇವತ್ತು ಒಂದು 1000 ರೂಪಾಯಿ ಗಳಿಸ್ತೀವಿ, ನಾಳೆ ಒಂದು 100 ರೂಪಾಯಿನೂ ಬರೋಲ್ಲ. ನಾವು ಕರೆಕ್ಟಾಗಿ ನೋಡ್ಕೊಂಡು ಅಂಥವ್ರು ಇದ್ದವರೇ ರದ್ದು ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ನಮ್ಮದು ಮೊದಲ BPL ಇತ್ತು ರೀ, ಈಗ APL ಆಗೈತಿ. ಅದರಿಂದ ನಮಗೆ ಭಾಳ ತೊಂದರೆ ಆಗ್ತೈತಿ. ವ್ಯವಹಾರ, ಉದ್ಯೋಗ, ಟ್ರಾನ್ಸಾಕ್ಷನ್ ಹೆಚ್ಚಾಯ್ತು, ಕರೆ ವ್ಯಾಪಾರ ಅಷ್ಟೇ ಇರ್ತಾವೆ. ಜನಸಾಮಾನ್ಯರಿಗೆ ಇದು ಭಾಳ ತೊಂದರೆ ಆಗ್ತೈತಿ. ಎಲ್ಲಿ ದವಾಖಾನೆ ಅದು ಇದು ಏನೋ ಸಾಲಿ ಪಾಲಿ ಭಯಂಕರ. ಈಗ ತೆರಿಗೆದಲ್ಲಿ ದಾಹಣೆಗಳು ಎಲ್ಲನೂ ನೋಡಿದ್ರು ಭಯಂಕರ ಓವರ್ ಆಗೈತಿ. ಆದಷ್ಟು ದಯಮಾಡಿ ಸರ್ಕಾರ ಇದಕ್ಕೆ ಗಮನ ಕೊಟ್ಟು BPLನೇ ಮುಂದುವರ್ಸ್ಬೇಕು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ.